ಹೇ ಗೈಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರೋ ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತಂಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೇನೆ. ಸುಮಾರು ಜನ ಸ್ಕ್ಯಾನರ್ಗಾಗಿ ಅಪ್ಲಿಕೇಶನ್ ಯಾವ ರೀತಿ ಮಾಡೋದು ಅಂತ ಗೊತ್ತಿರಲಿಲ್ಲ. ಸುಮಾರು ಜನಕ್ಕೆ ಮೊಬೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋ ಮಾಡಾಕಿದಾಗ ಸುಮಾರು ಜನ ಅಪ್ಲೈ ಮಾಡಿದ್ದಾರೆ. ಆದರೆ ಸುಮಾರು ಜನ ಕೇಳ್ತಾ ಇರೋದು ಹಂಗೆ ಗೈಸ್, ಸುಮಾರು ಜನ ಫೇಲ್ ಆಗಿದ್ದಾರೆ. ರಿವಲ್ಯೂಷನ್ಗೆ ಹಾಕೋದು ಅಂತ ಕೇಳ್ತಿದ್ದಾರೆ. ನೋಡಿ, ಹಾಕೋದು ಬಿಡೋದು ನಿಮ್ಮ ಇಷ್ಟ, ಹಾಕಿದ್ರೆ ಹಾಕಿ. ಬಟ್ ನಾನು ಹೇಳ್ತದ್ದು ಸ್ಕ್ಯಾನರ್ ಕಾಪಿ ಹಾಕಿದ್ರೆ ಯಾವತ್ತು ಬರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ಗೈಸ್. ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ನೋಡಿ, ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡಿರೋದು ಇವಾಗ ನೆನ್ನೆ ಅಪ್ಲೈ ಮಾಡಿ, ನೆನ್ನೆಯಿಂದ ರಿವ್ಯಾಲ್ಯೂಷನ್ ರೀಟೋಟಲಿಂಗು ಸ್ಕ್ಯಾನರ್ ಕಾಪಿಗೆ ಎಲ್ಲದಕ್ಕೂ ಅಂದರೆ ನೋಡಿ, ಇವಾಗ ಬಿಟ್ಟಿರೋದು ಪೆಸ್ಟ್ ಒಂದೇ ಬಿಟ್ಟಿರೋದು ಅವರು. ಯಾವುದಪ್ಪ ಸ್ಕ್ಯಾನರ್ ಕಾಪಿ ಪೆಸ್ಟ್ ಒಂದು ಬಿಟ್ಟಿದ್ದಾರೆ. ಸ್ಕ್ಯಾನರ್ ಕಾಪಿ ಬಿಟ್ಟು ಅದು ಯಾವತ್ತಪ್ಪ ನಿಮಗೆ ಡೌನ್ಲೋಡ್ ಆಗುತ್ತೆ ಅಂದರೆ ಗೈಸ್, ನೀವು ಇದನ್ನ ಮೈಂಡಲ್ಲಿ ಇಟ್ಕೋಬೇಕು. ಯಾವತ್ತಪ್ಪ ಅಂದರೆ ಗೈಸ್, ಇವಾಗ 8ನೇ ತಾರೀಕಿಂದ ಸ್ಕ್ಯಾನರ್ ಕಾಪಿಗೆ ಅಪ್ಲೈ ಬಿಟ್ಟಿರೋದು. ಬಟ್ 8ನೇ ತಾರೀಕಿಂದ ಹಿಡಿದು ಗೈಸ್ 12ನೇ ತಾರೀಕಿಗೆ ನಿಮಗೆ ಸ್ಕ್ಯಾನರ್ ಕಾಪಿ ಡೌನ್ಲೋಡ್ ಆಗುತ್ತೆ ಗೈಸ್. 12ನೇ ತಾರೀಕು ಸ್ಕ್ಯಾನರ್ ಕಾಪಿ ಡೌನ್ಲೋಡ್ ಆಗುತ್ತೆ. 12ನೇ ತಾರೀಕು ಡೌನ್ಲೋಡ್ ಆದಮೇಲೆ ಏನಪ್ಪ ಮಾಡಬೇಕು ಅಂದರೆ ಗೈಸ್, ಅದು ಸ್ಕ್ಯಾನರ್ ಕಾಪಿ ತರ್ಸ್ಕೊಂಡು ನೋಡಬೇಕು. ಆಮೇಲೆ ರಿವ್ಯಾಲ್ಯೂಷನ್ಗೆ ಇನ್ನೂ ಬಿಟ್ಟಿಲ್ಲ, ಅದು ಇನ್ನೂ ಆ ಬಟನ್ ಇನ್ನೂ ಬಿಟ್ಟಿಲ್ಲ. ಅದು ರಿವ್ಯಾಲ್ಯೂಷನ್ಗೆ ಆಮೇಲೆ ರೀಟೋಟಲಿಂಗ್ ಆಮೇಲೆ ಬಿಡ್ತಾರೆ ಗೈಸ್. ಅದಕ್ಕೋಸ್ಕರ ಹೇಳ್ತಾರೆ ಗೈಸ್, ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತದೆ ಗೈಸ್. ಗೊತ್ತಾಯ್ತಲ್ಲ ಗೈಸ್, ಇದು ಸ್ಕ್ಯಾನರ್ ಕಾಪಿ ಇದು ಇಷ್ಟು ಗೈಸ್. ರಿಜೆಕ್ಟ್ ಯಾವತ್ತು ಬರುತ್ತೆ ಅಂತ ಗೊತ್ತಾಯ್ತಲ್ಲ ಗೈಸ್. ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿತಾ ಥ್ಯಾಂಕ್ಸ್ ಮಾಡಿ ಸಿಜು ಮತ್ತು ವಿಡಿಯೋ ಮತ್ತೆ ಒಂದೇ ಮಾತನ್ನು ಮತ್ತೆ ಕೇಳ್ಬೋದು. ಸಿಜು ಅಭಿ ಲೋಕ ಕನ್ನಡ.